ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಮತ್ತು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ನ ಸ್ಟಡಿ ಮಾಡಿ ಅದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದು. ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಬಗ್ಗೆ ಸ್ಟಡಿ ಮಾಡೋಣ. ಆಪರೇಷನ್ ಆನ್ ಮ್ಯಾಟ್ರಿಸಸ್ ಅಲ್ಲಿ ಫಸ್ಟ್ ನೀವು ಓದ್ತಕ್ಕಂಥ ಮ್ಯಾಟ್ರಿಸಸ್ ಆಪರೇಷನ್ಸ್ ಯಾವ್ಯಾವುದು ಅಂತಂದ್ರೆ ಅಡಿಷನ್ ಅಂಡ್ ಅನದರ್ ಒನ್ ಈಸ್ ಸಬ್ಟ್ರಾಕ್ಷನ್. ಏನು ಅಡಿಷನ್ ಆಫ್ ಮ್ಯಾಟ್ರಿಸಸ್ ಮತ್ತೆ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಅಂತಂದ್ರೆ, ಅದಕ್ಕಿಂತ ಮುಂಚೆ ನಾವು ಎರಡು ಮ್ಯಾಟ್ರಿಸಸ್ಗಳನ್ನ ಅಡಿಷನ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಆರ್ಡರ್ ವಿಲ್ ಬಿ ಸೇಮ್ ಆರ್ಡರ್ ಇದ್ರೆ ಮಾತ್ರ ನಾವು ಎರಡು ಮ್ಯಾಟ್ರಿಕ್ಸ್ಗಳನ್ನ ಆಡ್ ಮಾಡಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 3 4 ಅಂತ ಇರುತ್ತೆ, ಅದೇ ತರ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 0 -1 2 3 ಅಂತ ಇರುತ್ತೆ. ಫೈಂಡ್ ಎ ಪ್ಲಸ್ ಬಿ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಆಡ್ ಮಾಡಬೇಕು. 1 + 0 1. ಎ ಪ್ಲಸ್ ಬಿ ಕೇಳಿದಾಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1 + 0 1 2 - 1 1 3 + 2 5 4 + 3 7 ಆಡ್ ಮಾಡ್ತಾ ಇದ್ದಾರೆ. ಅದೇ ತರ ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಎ - ಬಿ ಇಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಸಬ್ಟ್ರಾಕ್ಟ್ ಮಾಡಬೇಕು. 1 ನಲ್ಲಿ 0ನ ಸಬ್ಟ್ರಾಕ್ಟ್ ಮಾಡಿದ್ರೆ 1, 2 -1 +1 ಆಯ್ತು. 2 + 1 ಅಂತಂದ್ರೆ 3 3 - 2 1 4 - 3 1. ಇದು ಎ - ಬಿ ಆಗಿರುತ್ತೆ. ಅಂದ್ರೆ ಇಲ್ಲಿ ನೀವು ನೋಡಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಏನು ಅಂತಂದ್ರೆ, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಆರ್ಡರ್ ವಿಲ್ ಬಿ ಈಕ್ವಲ್. ಆರ್ಡರ್ ಸೇಮ್ ಇದ್ದಾಗ ಮಾತ್ರ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ನ ಮಾಡಬಹುದು ನಾವು. ಆರ್ಡರ್ ಏನಾದ್ರೂ ಕೂಡ ಡಿಫರೆಂಟ್ ಆಗಿದ್ರೆ ಅವಾಗ ನಾವು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಕ್ಕಾಗಲ್ಲ. ಗೊತ್ತಾಯ್ತು ಯಾವ ತರ ಅಂತ? ಎವ್ರಿ ಎಲಿಮೆಂಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡ್ತೀರಾ. ಇದು ಫಸ್ಟ್ ಒನ್ ಆಪರೇಷನ್. ನೆಕ್ಸ್ಟ್ ಸೆಕೆಂಡ್ ಆಪರೇಷನ್. ಸೆಕೆಂಡ್ ಒನ್ ಈಸ್ ಮಲ್ಟಿಪ್ಲಿಕೇಶನ್ ಬೈ ಎ ಮ್ಯಾಟ್ರಿಕ್ಸ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ by a scalar. Second one concept is multiplication of a matrix by a scalar. ಹಾಗಂತಂದ್ರೆ ಏನು? ಇವಾಗ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಎ ಇಸ್ ಈಕ್ವಲ್ ಟು 1 2 3 4 ಅಂತ ಹೇಳಿ 2 × 2 ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಒಂದು ಸ್ಕೇಲಾರ್ ನ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಸ್ಕೇಲಾರ್ ಇಸ್ ನಥಿಂಗ್ ಬಟ್ ಎನಿ ಕಾನ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ 2 ನ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ದೆನ್ ವಾಟ್ ಈಸ್ 2a is equal to ಎವ್ರಿ ಎಲಿಮೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ 2 ನ ಮಲ್ಟಿಪ್ಲೈ ಮಾಡಬೇಕು. ಎವ್ರಿ ಎಲಿಮೆಂಟ್ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ರೆ 1 ಗೆ 2 ಮಲ್ಟಿಪ್ಲೈ ಮಾಡ್ತೀರಾ 2 ಆಯ್ತು. 2 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 4 ಆಯ್ತು. 2 ಗೆ 3 ನ ಮಲ್ಟಿಪ್ಲೈ ಮಾಡಿದ್ರೆ 6 ಆಯ್ತು. 2 ಗೆ 4 ನ ಮಲ್ಟಿಪ್ಲೈ ಮಾಡಿದ್ರೆ 8 ಆಗಿರುತ್ತೆ. ಇದನ್ನೇ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎನಿ ಸ್ಕೇಲಾರ್ ಅಂತ ಹೇಳ್ತಾ ಇರ್ತೀವಿ. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸಪೋಸ್ ಇಲ್ಲಿ ಯಾವ್ದಾದ್ರು ಒಂದು ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ 1k ಅಥವಾ k × 1 2k 3k 4k ಅಂತ ಬರೀತಾ ಇರ್ತೀವಿ. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಅಂದ್ರೆ ಮ್ಯಾಟ್ರಿಕ್ಸ್ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಅಲ್ಲಿ ನಾವು ಮೂರನ್ನ ಮಾತ್ರ ನೋಡಿದೀವಿ: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್. ಅವು ಮೂರು ಕಾನ್ಸೆಪ್ಟ್ ಮೇಲೆ ನಿಮಗೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಯಾವ್ಯಾವುದು ಅಂತಂದ್ರೆ ನೋಡಿ, ಈ ತರ ಇದೆ. ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಯೂಟ್ ದ ಫಾಲೋಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಫಸ್ಟ್ ಪ್ರಾಬ್ಲಮ್ ಬನ್ನಿ. ಫಸ್ಟ್ ಒನ್ ಈ ತರ ಕೊಟ್ಟಿದ್ರಲ್ವಾ, ನೀವೇನ್ ಮಾಡಬೇಕು ಅಂತಂದ್ರೆ ಈ ಪ್ರಾಬ್ಲಮ್ ಬರ್ಕೊಳ್ತೀರಾ. ಅದ್ರ ಕೆಳಗಡೆ ಮತ್ತೆ ಏನ್ ಮಾಡಬೇಕು ಅಂತಂದ್ರೆ ಸೊಲ್ಯೂಷನ್ ಅಂತ ಬರ್ಕೋಬೇಕು. ಮತ್ತೆ ಅದನ್ನ ಹಾಗೆಯೇ ಕ್ಯಾರಿ ಮಾಡಿ ಮುಂದೆ ಈಕ್ವಲ್ಸ್ ಹಾಕ್ತೀರಾ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಆಡ್ ಮಾಡ್ತೀರಾ. ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಎ ಪ್ಲಸ್ ಎ ಅಂತಂದ್ರೆ 2a. ಬಿ ಇದೆ, ಬಿ ಇದೆ. ಬಿ ಪ್ಲಸ್ ಬಿ 2b. ಮೈನಸ್ ಬಿ ಪ್ಲಸ್ ಬಿ ಅಂತಂದ್ರೆ ಅದು 0 ಆಯ್ತು. ಎ ಪ್ಲಸ್ ಎ ಇಸ್ ನಥಿಂಗ್ ಬಟ್ 2b. ಈ ತರ ಬರುತ್ತೆ. ಎರಡೂ ಸೇಮ್ ಆರ್ಡರ್ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ ನ ಆಡ್ ಮಾಡಿದಾಗ ಸೇಮ್ ಆರ್ಡರ್ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿದಾಗಲೂ ಕೂಡ ಅಷ್ಟೇ ಸೇಮ್ ಅದೇ ತರ ಇರ್ತದೆ. ನೆಕ್ಸ್ಟ್
ಒನ್ ಮೋರ್ ಎಕ್ಸಾಂಪಲ್ ಅಥವಾ ಈ ತರ ಇದೆ ಸೆಕೆಂಡ್ ಒನ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಒನ್ಸ್ ಅಗೇನ್ ಮತ್ತೆ ನೀವು ಸೆಕೆಂಡ್ ಒನ್ ಪ್ರಾಬ್ಲಮ್ ನ ಇದೇ ತರ ಯಾವ ತರ ಇದೆಯೋ ಅದೇ ತರ ಬರೀತೀರಾ. ನೆಕ್ಸ್ಟ್ ಸೊಲ್ಯೂಷನ್ ಅಂತ ಬರೆದು ಮತ್ತೆ ಒಂದ್ಸಲ ಇದನ್ನ ಕ್ಯಾರಿ ಮಾಡ್ತೀರಾ. ಅದಾದ್ಮೇಲೆ ಮುಂದೆ ಈಕ್ವಲ್ಸ್ ಹಾಕ್ತೀರಾ. ಫಸ್ಟ್ ಒನ್ ಗೆ ಆಡ್ ಮಾಡ್ತೀರಾ ಅಂದ್ರೆ ಏನಾಯ್ತು, sin square x plus cos square x ಫಸ್ಟ್ ಎಲಿಮೆಂಟ್. ವಾಟ್ ಇಸ್ sin square theta plus cos square theta? 1. sin square x plus cos square x ಅಂತಂದ್ರೆ ಅದು ಕೂಡ ಏನಾಗಿರುತ್ತೆ 1 ಆಗಿರುತ್ತೆ. ನೆಕ್ಸ್ಟ್ sin square x plus cos square x ನೀವು ಒಂದು ಸ್ಟೆಪ್ ಬರ್ದಿರ್ತೀರ, ಅದನ್ನ ಮುಂದೆ ಈಕ್ವಲ್ಸ್ ಹಾಕಿ ಒಂದು ಸ್ಟೆಪ್ ಅಲ್ಲಿ cos square x plus sin square x, sin square x plus cos square x, sin square x plus cos square x, cos square x plus sin square x ಅಂತ ಬರ್ದಿರ್ತೀವಿ. ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡೋದಾದ್ರೆ ಇದು ಕೂಡ ಏನಾಗಿರುತ್ತೆ 1 ಆಗಿರುತ್ತೆ. sin square x plus cos square x ಕೂಡ 1 ಆಗಿರುತ್ತೆ. cos square x plus sin square x ಕೂಡ 1 ಆಗಿರುತ್ತೆ. ಈ ತರ ಬರುತ್ತೆ. ಹಾಗಾದ್ರೆ ಇದು ಎಂತ ಮ್ಯಾಟ್ರಿಕ್ಸ್ ಅಂತಂದ್ರೆ ಐಡೆಂಟಿಟಿ ಅಂತ ಹೇಳ್ಬಾರ್ದು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ಈ ತರ ಇರಬೇಕು 1 0 0 1 ಈ ತರ ಇದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3 ಬನ್ನಿ. ಇದರಲ್ಲೂ ಅಷ್ಟೇ ಕ್ವಶನ್ ಹಾಗೆ ಬರ್ಕೊಂಡು ಮತ್ತೊಂದ್ಸಲ ಆನ್ಸರ್ ಅಂತ ಬರೆದು ಮತ್ತೆ ಹಾಗೆ ಕ್ಯಾರಿ ಮಾಡ್ತೀರಾ. ಫಸ್ಟ್ ಒನ್ ಆಡ್ ಮಾಡ್ತೀರಾ a square plus b square plus 2ab, a square plus b square plus 2ab. ಅದಕ್ಕೆ ಆನ್ಸರ್ ನ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬರ್ತಾ ಇದ್ದೀನಿ. ನೋಡ್ಕೊಳ್ತೀರಾ a square plus b square plus 2ab ಹಾಗಂತಂದ್ರೆ ಅದು a plus b whole square ಫಾರ್ಮುಲಾ ಆಗಿರುತ್ತೆ. ಫಸ್ಟ್ ಎಲಿಮೆಂಟ್ a plus b whole square ಆಯ್ತು, a plus b whole square. ನೆಕ್ಸ್ಟ್ b square plus c square plus 2bc ಅದು ಕೂಡ ಸೇಮ್ ಫಾರ್ಮುಲಾ ಆಗಿರುತ್ತೆ, ದಟ್ ಇಸ್ b plus c whole square. ನೆಕ್ಸ್ಟ್ b square plus c square minus 2ab ಅಂತಂದ್ರೆ b minus c whole square ಫಾರ್ಮುಲಾ, b minus c whole square. a square plus b square minus 2ab ಮೈನಸ್ ಇರೋದ್ರಿಂದ ಏನಾಗಿರುತ್ತೆ, ಇದು a minus b whole square ಆಗಿರುತ್ತೆ. ಇಟ್ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಆಗಿರುತ್ತೆ. ಫಸ್ಟ್ ಇದನ್ನ ಬರ್ಕೊಂಡು ನೆಕ್ಸ್ಟ್ ಸೊಲ್ಯೂಷನ್ ಅಂತ ಬರೆದು ಮತ್ತೊಂದ್ಸಲ ಕಂಟಿನ್ಯೂ ಮಾಡ್ತೀರಾ. ಈಕ್ವಲ್ಸ್ ಹಾಕಿ ಆಡ್ ಮಾಡ್ತೀರಾ a square plus b square plus 2ab ಫಸ್ಟ್ ಎಲಿಮೆಂಟ್, b square plus c square plus 2bc ಅದನ್ನ ಆ ತರ ಸಿಂಪ್ಲಿಫೈ ಮಾಡಿ ಬರ್ತಿರ್ತೀವಿ. ಓಕೆ, ನೆಕ್ಸ್ಟ್ ಇವೆಲ್ಲ 2x2. ನೆಕ್ಸ್ಟ್ ಒಂದು ಪ್ರಾಬ್ಲಮ್ 3x3 ಕೊಟ್ಟಿದ್ದಾರೆ. ಆಡ್ ಮಾಡೋದಕ್ಕೆ ಸಿಂಬಲ್ ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿರೋದ್ರಿಂದ ನಾವೇನ್ ಮಾಡಬೇಕು, ಎರಡು ಮ್ಯಾಟ್ರಿಸಸ್ ಗಳನ್ನ ಆಡ್ ಮಾಡಬೇಕು. ಒನ್ಸ್ ಅಗೇನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ನೋಟ್ ಮಾಡ್ತೀರಾ. ಇಲ್ಲೂ ಅಷ್ಟೇ ಒಂದ್ಸಲ ಪ್ರಾಬ್ಲಮ್ ಬರೀತೀರಾ. 12 minus 1 11 ಆಡ್ ಮಾಡ್ತಾ ಇದೀವಿ. 4 plus 7 11 minus 6 plus 6 0, 8 plus 8 16, 5 plus 0 5, 16 plus 5 21, 2 plus 3 5, 8 plus 2 10, 5 plus 4 9. ಇದು ಕೂಡ ಏನಾಗಿರುತ್ತೆ, ಮ್ಯಾಟ್ರಿಸಸ್ ಇಸ್ ಆಫ್ ಆರ್ಡರ್ 3x3 ಆಗಿರುತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ನೀವು ಆಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್ ನೋಡಿ. ಫಿಫ್ತ್ ಒನ್ ಕ್ವಶನ್ ಅಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ a ಪ್ಲಸ್ ಬಿ ಮತ್ತೆ a ಮೈನಸ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲಸ್ ಫಸ್ಟ್ a ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. a ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆಡ್ ಮಾಡ್ತೀರಾ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 2 ಗೆ 1 ಆಡ್ ಮಾಡ್ತೀರಾ ಅಂತಂದ್ರೆ 3. ನೀವು ಒಂದ್ಸಲ a ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಾ, ಪ್ಲಸ್ ಸಿಂಬಲ್ ಬರೆದು ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಾ, ಮುಂದೆ ಈಕ್ವಲ್ಸ್ ಆಗಿ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ 4 ಇದೆ, 3 ಇದೆ. 4 ಗೆ 3 ನ ಆಡ್ ಮಾಡ್ತೀರಾ 7. ನೆಕ್ಸ್ಟ್ 3 minus 2 ಅಂತಂದ್ರೆ 1. 2 ಗೆ 5 ನ ಆಡ್ ಮಾಡಿದಾಗ ರಿಸಲ್ಟ್ ಏನಾಗಿರುತ್ತೆ, 7 ಬರುತ್ತೆ. ಇದು a ಪ್ಲಸ್ ಬಿ. ನೆಕ್ಸ್ಟ್ a ಮೈನಸ್ ಬಿ ಬರೀಬೇಕು. ನೆಕ್ಸ್ಟ್ ಲೈನ್ ಅಲ್ಲಿ ಬರೀಬೇಕು ನೀವು. ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ a ಮೈನಸ್ ಬಿ ಇಸ್ ಈಕ್ವಲ್ ಟು a ಮ್ಯಾಟ್ರಿಕ್ಸ್ ಬರೀತೀರಾ, ಮೈನಸ್ ಬರೀತೀರಾ, ಬಿ ಮ್ಯಾಟ್ರಿಕ್ಸ್ ಬರೀತೀರಾ. ಇವಾಗ ಸಬ್ಟ್ರಾಕ್ಟ್ ಮಾಡಬೇಕು. ಲಾಸ್ಟ್ ಒನ್ ಅಲ್ಲಿ ಆಡ್ ಮಾಡಿದ್ರಿ, ಇವಾಗ ಸಬ್ಟ್ರಾಕ್ಟ್ ಮಾಡ್ತೀರಾ. 2 ನಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. 4 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. 3 ಮೈನಸ್ ಆಫ್ ಮೈನಸ್ 2 ಪ್ಲಸ್ 2 ಆಯ್ತು. 3 ಪ್ಲಸ್ 2 ಅಂತಂದ್ರೆ 5. 3 ಪ್ಲಸ್ 2 ಇಸ್ ನಥಿಂಗ್ ಬಟ್ 5. ನೆಕ್ಸ್ಟ್ 2 ಪ್ಲಸ್ 5. 2 ಪ್ಲಸ್ 5 ಅಂತಂದ್ರೆ 2 ಪ್ಲಸ್ 5 ಇಸ್ ನಥಿಂಗ್ ಬಟ್ 7 ಆಗುತ್ತೆ. ಈ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಇಟ್ ಇಸ್ ನಥಿಂಗ್ ಬಟ್ a ಮೈನಸ್ ಬಿ ಮ್ಯಾಟ್ರಿಕ್ಸ್ ಆಗಿರುತ್ತೆ.
ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್, 6th one. If A is equal to 1, 2, 3, 2, 3, 1, B is equal to 3 minus 1, 3, minus 1, 0, 2, then find 2A minus B. We have to calculate 2A minus B. Same order ಇದೆ, ಆದ್ದರಿಂದ ಕ್ಯಾಲ್ಕುಲೇಟ್ ಮಾಡಬಹುದು. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ 2A minus B ಕ್ಯಾಲ್ಕುಲೇಟ್ ಮಾಡಬೇಕು. 2A minus B can be written as, ಅಥವಾ that value is equal to 2. A ಮ್ಯಾಟ್ರಿಕ್ಸ್ ನ ಹಾಗೆ ಬರ್ಕೊಳ್ತೀರಾ. A ಮ್ಯಾಟ್ರಿಕ್ಸ್ ಅಂತಂದ್ರೆ 1, 2, 3, 2, 3, 1. A ಮ್ಯಾಟ್ರಿಕ್ಸ್ ಬರ್ಕೊಳ್ರಿ. ಮೈನಸ್ ಇದೆ, ಮೈನಸ್ ನ ಹಾಗೆ ಇಟ್ಕೊಳ್ತೀರಾ. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಬರೀತೀರಾ. 3, minus 1, 3, minus 1, 0, 2. ಬಿ ಹಾಗೆ ಬರ್ಕೊಂಡಿದ್ದೀರಾ. ಫಸ್ಟ್ 2 ನ ಎ ಮ್ಯಾಟ್ರಿಕ್ಸ್ ನ ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಮಲ್ಟಿಪ್ಲೈ ಮಾಡ್ತೀರಾ. 2 into 1 2, 2 into 2 4, 2 3s are 6, 2 2s are 4, 2 3s are 6, 2 1s are 2. ಇದು 2a ಮೈನಸ್. ಬಿ ಅಂತಂದ್ರೆ 3 minus 1 3, minus 1 0 2. ಈ ತರ ಆಯ್ತು. ಇವಾಗ ಎರಡನ್ನ ಸಬ್ಟ್ರಾಕ್ಟ್ ಮಾಡಿ. 2 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ -1. 4 minus of -1 plus 1. 4 plus 1 ಅಂತಂದ್ರೆ 5. 6 minus 3 3. 4 minus of -1 ಅಂದ್ರೆ ಪ್ಲಸ್ 1 ಆಗುತ್ತೆ 5. 6 minus 0 6. 2 minus 2 2 minus 2 ಅಂತಂದ್ರೆ 2 minus 2 is nothing but 0. ಈ ತರ ನಿಮಗೆ ರಿಕ್ವೈರ್ಡ್ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಇರುತ್ತೆ. ಈ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫಸ್ಟ್ 2 ನ ಎ ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಅದರಿಂದ ಬಿ ನ ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಡಿ 7th ಸೇಮ್ ಅದೇ ತರ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. 2 x 2 3a minus c ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಬಿ ಕೊಟ್ಟಿದ್ದಾರೆ ನೋಡಿ, ಇದು ನಿಮಗೆ ಕನ್ಫ್ಯೂಸ್ ಮಾಡದೆ ಕೊಟ್ಟಿದ್ದಾರೆ. ಬಿ ಇಂದ ಏನು ಯೂಸಸ್ ಇಲ್ಲ. 3a minus c 3 ನ ಎ ಗೆ ಮಲ್ಟಿಪ್ಲೈ ಮಾಡ್ತೀರಾ, ಬಂದಿರತಕ್ಕಂಥ ಮ್ಯಾಟ್ರಿಕ್ಸ್ ಅಲ್ಲಿ ಸಿ ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅದು ಸಿಗುತ್ತೆ ನಿಮಗೆ. ಅದು ಹೋಮ್ ವರ್ಕ್, ನೀವೇ ಸಾಲ್ವ್ ಮಾಡ್ತೀವಿ ಅದನ್ನ. ನೆಕ್ಸ್ಟ್ ಅದೇ ತರ 8th one ಇದೆ ನೋಡಿ. 8th one ಪ್ರಾಬ್ಲಮ್. 8th one ಪ್ರಾಬ್ಲಮ್ ಅಲ್ಲಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಅಂಡ್ ದೆನ್ ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ. 3a minus 5b ಕ್ಯಾಲ್ಕುಲೇಟ್ ಮಾಡಬೇಕು. ನಾವು 3a minus 5b is equal to ನೀವು ಇನ್ನೊಂದು ಸ್ಟೆಪ್ ಬರೀತೀರಾ. ಇಲ್ಲಿ ಒಂದು ಸ್ಟೆಪ್ ಡೈರೆಕ್ಟ್ ಆಗಿ ಬರೀತೀನಿ, ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ. 3 ನ ಎ ಗೆ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ಅಂತ ಬರ್ಕೊಂಡು 3 ನ ಈಗ ಮಲ್ಟಿಪ್ಲೈ ಮಾಡಿದ್ರೆ 3 3 ಕ್ಯಾನ್ಸಲ್ ಆಯ್ತು. ಇನ್ನೇನು ಉಳ್ಕೊಂಡಿರುತ್ತೆ ಇಲ್ಲಿ 2. 3 ನ ಮಲ್ಟಿಪ್ಲೈ ಮಾಡ್ತೀರಾ 3 ಮಲ್ಟಿಪ್ಲೈ ಮಾಡಿದಾಗ 3 3 ಕ್ಯಾನ್ಸಲ್ 5, 3 3 ಕ್ಯಾನ್ಸಲ್ 1, 3 3 ಕ್ಯಾನ್ಸಲ್ 2, 3 3 ಕ್ಯಾನ್ಸಲ್ 4, 3 3 ಕ್ಯಾನ್ಸಲ್ 7, 3 3 ಇಲ್ಲಿ 3 ಇಲ್ಲ, ಡಿವೈಡೆಡ್ ಬೈ 3 ಇಲ್ಲ, ಆದ್ರಿಂದ ಏನಾಗಿರುತ್ತೆ ಅದು 2 into 3 ಅಂತಂದ್ರೆ ಅದು ನಿಮಗೆ 6 ಆಗುತ್ತೆ. 6 ಆಗಿರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಕ್ಯಾನ್ಸಲ್ ಆಗಿ ಅದು ನಿಮಗೆ 2 ಸಿಗುತ್ತೆ. ನೆಕ್ಸ್ಟ್ ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ ಅಲ್ಲಿ 5 into b. b ಗೆ 5 ಮಲ್ಟಿಪ್ಲೈ ಮಾಡಿದಾಗ ಡಿನಾಮಿನೇಟರ್ ಇರತಕ್ಕಂಥ 5 ಗಳು ಕ್ಯಾನ್ಸಲ್ ಆಗುತ್ತೆ. 5 ಇದೆ, ಕ್ಯಾನ್ಸಲ್ ಆಗಿ ಏನು ಸಿಗುತ್ತೆ 2 ಸಿಗುತ್ತೆ, ಕ್ಯಾನ್ಸಲ್ ಆಗುತ್ತೆ 3 ಸಿಗುತ್ತೆ. ಇಲ್ಲಿ 5 ಮಲ್ಟಿಪ್ಲೈ ಮಾಡಿದಾಗ 5 ಆಯ್ತು. 5 ಮಲ್ಟಿಪ್ಲೈ ಮಾಡಿದಾಗ 1 2 4, ಒನ್ಸ್ ಅಗೈನ್ ಮಲ್ಟಿಪ್ಲೈ ಮಾಡ್ತೀರಾ 7 6 2. ಈ ತರ ಇವಾಗ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 0, 3 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 0, 5 minus 5 ಅಂತಂದ್ರೆ 0, 1 minus 1 0, 2 minus 2 0, 4 minus 4 0, 7 minus 7 0, 6 minus 6 0, 2 minus 2 ಅಂತಂದ್ರೆ 0. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ 0 ಆಗಿದೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆಫ್ ಆರ್ಡರ್ 3 x 3, ಅಥವಾ ಇಟ್ ಈಸ್ ಸಿಂಪ್ಲಿ ಡಿನೋಟೆಡ್ ಬೈ a 0. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆಗುತ್ತೆ. ಆ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದನ್ನ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 9th one. ಸಿಂಪ್ಲಿಫೈ cos of cos theta sin theta minus sin theta cos theta plus sin theta minus cos theta sin theta.
ಇಲ್ಲಿ ಏನ್ ಮಾಡಬೇಕು, ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ಇದನ್ನ ಒಂದ್ಸಲ ಬರ್ಕೊಂಡು ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ. ಅದೇ ತರ ಇದನ್ನು ಕೂಡ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ ಸಪೋಸ್ ನೋಡ್ಕೊಳ್ಳೋಣ, ಮಲ್ಟಿಪ್ಲೈ ಮಾಡಿದಾಗ ಏನ್ ರಿಸಲ್ಟ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಕಾಸ್ ಥೀಟಾನ ಕಾಸ್ ಥೀಟಾಗೆ ಮಲ್ಟಿಪ್ಲೈ ಮಾಡ್ತೀರಾ, ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅದೇ ತರ ಸೈನ್ ಥೀಟಾಗೆ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ನೆಕ್ಸ್ಟ್ ಕಾಸ್ ಥೀಟಾನ ಮೈನಸ್ ಸೈನ್ ಥೀಟಾಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೆಕ್ಸ್ಟ್ ಕಾಸ್ ಥೀಟಾನ ಕಾಸ್ ಥೀಟಾಗೆ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಇದು ಫಸ್ಟ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಪ್ಲಸ್ ಸೈನ್ ಥೀಟಾ ಮಲ್ಟಿಪ್ಲೈ ಮಾಡ್ತೀವಿ ಸೆಕೆಂಡ್ ಒನ್. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾನ ಕಾಸ್ ಥೀಟಾಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಯಿತು. ಅದೇ ಸೈನ್ ಥೀಟಾನ ಕಾಸ್ ಥೀಟಾಗೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೆಕ್ಸ್ಟ್ ಸೈನ್ ಥೀಟಾನ ಸೈನ್ ಥೀಟಾಗೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಇವಾಗ ಇದೆರಡನ್ನ ಆಡ್ ಮಾಡಬೇಕು ನಾವು. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1 ಆಯಿತು. ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಹಾಗಂತಂದ್ರೆ 0. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಸೇಮ್ ಕ್ವಾಂಟಿಟಿ. ನೆಕ್ಸ್ಟ್ ಇಲ್ಲೂ ಕೂಡ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ, ಪ್ಲಸ್ ಇದೆ ಮೈನಸ್ ಇದೆ 0 ಆಯಿತು. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1 ಆಗಿರುತ್ತೆ. ಇದನ್ನ ಎಂತ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ? ಇಟ್ ಈಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಆಗಿರುತ್ತೆ.